ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವಂತನಿಗೆ ನಾವು ಶರಣಾಗತರಾಗಬೇಕು ಅಂತನ್ನುವುದಾಗಿ ಕೃಷ್ಣ ಪರಮಾತ್ಮ ತನ್ನ 18 ಅಧ್ಯಾಯದ ಉಪದೇಶವನ್ನು ಮಾಡಿ ಕೊನೆಯ ಬಾರಿ ಉಪದೇಶವನ್ನು ಮಾಡುವಾಗ ಪರಮಾತ್ಮ ಹೇಳಿದ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಭಗವಂತ ಹೇಳಿದ ಮಾತಿನ ಮೇಲುನೋಟದ ಅರ್ಥ, ಸರ್ವಧರ್ಮಾನ್ ಪರಿತ್ಯಜ್ಯ, ಎಲ್ಲ ಧರ್ಮಗಳನ್ನು ಬಿಟ್ಟು ಬಿಡು. ಯಾವ ಧರ್ಮವನ್ನು ಮಾಡಲಿಕ್ಕೆ ಹೋಗಬೇಡ, ತಲೆ ಬಿಸಿ ಕಷ್ಟ ಬೇಡ, ಎಲ್ಲ ಧರ್ಮಗಳನ್ನು ಬಿಟ್ಟು ಬಿಡು, ಮಾಡೋದೇ ಬೇಡ. ಸಂಧ್ಯಾ ವಂದನೆ ಮಾಡಬೇಡ, ದೇವರ ಪೂಜೆ ಮಾಡಬೇಡ, ತೀರ್ಥಯಾತ್ರೆ ಬೇಡ, ಯಜ್ಞಯಾಗಗಳು ಬೇಡ, ಏನು ಬೇಡ. ಗುರುಗಳ ಸೇವೆ, ತಂದೆ ತಾಯಿಗಳ ಸೇವೆ ಯಾವುದೂ ಬೇಡ. ಶ್ರಾದ್ದವನ್ನೂ ಮಾಡಬೇಡ, ಸುಮ್ಮನೆ ತೆಪ್ಪಗೆ ಬಿದ್ದಿರು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ನನಗೆ ಮಾತ್ರ ನೀನು ಶರಣಮೊದ್ದು ಬಿಡು. ಅಷ್ಟು ಮಾಡಿದರೆ ಸಾಕು, ನಾನು ನಿನಗೆ ಉದ್ಧಾರ ಮಾಡ್ತೇನೆ. ಇದು ಕೃಷ್ಣ ಹೇಳುವ ಉಪದೇಶ ಅಂತ ಇವತ್ತಿನ ಎಲ್ಲರೂ ಹೇಳುವಂಥದ್ದು. ಬೊಬ್ಬೆ ಇಡ್ತಾರೆ ಈ ಶ್ಲೋಕವನ್ನು ತಕ್ಕೊಂಡು, ಎಲ್ಲರೂ ಹೇಳುವಂತಹ ಅರ್ಥ. ಇಷ್ಟಿದ್ದರೆ ಪರಮಾತ್ಮ ಈ 1.25 ತಾಸು ಹೇಳಿದ ಪಾರಾಯಣ ಮಾಡಲಿಕ್ಕೆ 1.25 ತಾಸು ಬೇಕು. ಅಂತಹ 1 ತಾಸು, 1.25 ತಾಸು, 1.25 ತಾಸಿನಷ್ಟು ದೀರ್ಘವಾಗಿ ಉಪದೇಶ ಯಾಕೆ ಮಾಡಿದ? 2ನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೆ ಇಷ್ಟೆಲ್ಲ ಹೇಳಿದ್ದು, ತಲೆ ಕೆಟ್ಟವರಂತೆ ಇಷ್ಟೆಲ್ಲ ವೇಸ್ಟ್ ಮಾಡಿದ್ದು, ಟೈಮ್ ವೇಸ್ಟ್ ಆಯಿತು. ಇಷ್ಟೆಲ್ಲ ಹೇಳಿದ್ದು ಅರ್ಥವೇ ಇಲ್ಲ. ಎಲ್ಲರೂ ಭಾಷ್ಯವನ್ನು ಬರೆದದ್ದೇ ಬರೆದದ್ದು ಎಲ್ಲ ಯಾಕಿದೆಲ್ಲ? ಒಂದೇ ಒಂದು ಮಾತು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಎಲ್ಲ ಧರ್ಮಗಳನ್ನು ಬಿಟ್ಟು ಬಿಡು, ನನಗೆ ಮಾತ್ರ ಶರಣು ಬಂದು ಬಿಡು. ಸಿಂಪ್ಲರ್ ದೆನ್ ದ ಸಿಂಪ್ಲೆಸ್ಟ್. ಪರಮಾತ್ಮ ಶ್ರೀಕೃಷ್ಣ ಶರಣಂ ಮಮ, ಶ್ರೀಕೃಷ್ಣ ಶರಣಂ ಮಮ, ಶ್ರೀಕೃಷ್ಣ ಶರಣಂ ಮಮ, ಮುಗಿದೋಯ್ತು, ಸಾಕು. ಇದಕ್ಕಿಂತ ಏನು ಹೆಚ್ಚು ಬೇಕಾಗಿಲ್ಲಲ್ಲ. ಯುದ್ಧ ಇದು ಧರ್ಮ, ಧರ್ಮ್ಯಾಧಿ ಯುದ್ಧಾತ್ ಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಯುದ್ಧ ಇದು ಧರ್ಮ, ದುಷ್ಟರನ್ನು ಸಂಹಾರ ಮಾಡುವುದು ಧರ್ಮ, ಧರ್ಮವನ್ನು ಮಾಡಬೇಡ. ಸರ್ವಧರ್ಮನ್ ಪರಿತ್ಯಜ್ಯ, ಹಾಗಾದರೆ ಬಿಟ್ಟುಬಿಡಬೇಕಾಗಿತ್ತು. ಇಷ್ಟು ಮಾಡು 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 ಅಂತ ಒಂದು 20 ಬಾರಿ ಹೇಳಿದ್ದಾನೆ. ಮಾಂ ಅನುಸ್ಮರ ಯುದ್ಧ ಚ ತಸ್ಮಾದ್ ಯುದ್ಧಸ್ವ ಭಾರತ, ತಸ್ಮಾದ್ ಯುದ್ಧಸ್ವ ಭಾರತ. ಏನಿದು ಕಾಂಟ್ರಡಿಕ್ಷನ್? ಹಿಂದೆಲ್ಲ ಯುದ್ಧವನ್ನು ಮಾಡು 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 ಅಂತ ಹೇಳಿ ಕೊನೆಯಲ್ಲಿ ಯಾವ ಧರ್ಮವನ್ನು ಮಾಡಬೇಡ, ನನಗೆ ಶರಣಾಗತರಾಗು ಅಂದರೆ ದೇವರಿಗೆ, ಭಗವಂತನೇ ಸ್ವಯಂ ಕನ್ಫ್ಯೂಸ್ಡ್ ಇದ್ದಾನೆ. ಏನು ಹೇಳಬೇಕು ಅಂತ ದೇವರಿಗೆ ಗೊತ್ತಿಲ್ಲ, ಕೃಷ್ಣನಿಗೆ ಗೊತ್ತಿಲ್ಲ. ಹಾಗಾಗಿ ಮೊದಲೆಲ್ಲ ಒಂದು ಮಾತು ಹೇಳಿದ, ಆಮೇಲೆ ಇನ್ನೊಂದು ಮಾತು ಹೇಳಿದ. ಹೀಗಾಗಿದೆ ಸಮಸ್ಯೆ. ಇದನ್ನು ಹೀಗೆ ಬಿಟ್ಟು ಇನ್ನೇನೂ ಅರ್ಥ ಹೇಳುವುದಿಲ್ಲ. ಎಲ್ಲರೂ ನೋ ಎಕ್ಸೆಪ್ಷನ್. ಇಂಥದ್ದು ಗೀತೆ, ಇದು ಗೀತೆ ಅಂತ ಹೇಗಾಗತ್ತೆ? ಇದು ಇಷ್ಟು ಬುದ್ಧಿಹೀನರಾಗಿ ಭಗವದ್ಗೀತೆಯನ್ನು ಓದಬಾರ್ದು, ಹೀಗೆ ತಿಳಿದುಕೋಬಾರ್ದು. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ನಮಗೆ ತಿಳಿಸ್ತಾರೆ. ಇರಲಿ, ಇಲ್ಲಿ ಹೇಳಿದಂತಹ ಮಾತು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅನ್ನುವುದಕ್ಕೆ ಅರ್ಥ ಏನು ಅಂದರೆ, ಕೃಷ್ಣ ಪರಮಾತ್ಮ ಮೊದಲನೇ ಅಧ್ಯಾಯದಿಂದ, ಅರ್ಥಾತ್ 2ನೇ ಅಧ್ಯಾಯದಿಂದ ಎಲ್ಲಿಂದ ಅವನು ಆರಂಭ ಮಾಡಿದ ಉಪದೇಶ ಮಾಡುವುದಕ್ಕೆ, ಅಲ್ಲಿಂದ ಆರಂಭ ಮಾಡಿಕೊಂಡು ಕೃಷ್ಣ ಪರಮಾತ್ಮ ಒಂದು ತತ್ವವನ್ನು ಒತ್ತಿ ಹೇಳ್ತಾ ಬಂದಿದ್ದಾನೆ. ಸಕಾಮವಾಗಿ ಧರ್ಮ ಮಾಡಬೇಡ, ಸಕಾಮವಾಗಿ ಕರ್ಮ ಮಾಡಬೇಡ, ಏನೋ ಫಲಗಳಿಗಾಗಿ ಯಾವ ಕರ್ಮವನ್ನು ಮಾಡಬೇಡ ಎಂದಾಗಿ ಭಗವಂತ ಅಲ್ಲಿಂದ ಹೇಳ್ತಾ ಬಂದಿದ್ದ. ಯಾಮಿಮಾಂ ಪುಷ್ಪಿತಾಂ ವಾಚಂ ಏಷಾತೆ ಭೀತಾ ಸಾಂಖ್ಯೆ
ಅನ್ನುವ ಶ್ಲೋಕದಿಂದ ಆರಂಭ ಮಾಡಿ ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತೆ ವಿಪಶ್ಚಿತಃ ವೇದವಾದ ರಥಃ ಪಾರ್ಥ ನಾಣ್ಯದಸ್ತೀತಿ ವಾದಿನಃ ಕಾಮಾತ್ಮಾನ ಸ್ವರ್ಗಪರಾಹ. ಪ್ರದಕ್ಷಿಣೆ ಹಾಕೋದು ಸಂತಾನಕ್ಕಾಗಿ, ಆರತಿ ಮಂಗಲಾರತಿ ಸತ್ಯನಾರಾಯಣ ಪೂಜೆ ಮಾಡಿಸುವುದು ಐಶ್ವರ್ಯಕ್ಕಾಗಿ, ಇನ್ನೇನೇ ಕಾರ್ಯಕ್ರಮವನ್ನು ಮಾಡೋದು ಮನೆ ಕಟ್ಟುವುದಕ್ಕಾಗಿ, ಹಣ ಸಂಪಾದನೆಗಾಗಿ, ಬಿಸ್ನೆಸ್ ಫ್ಲರಿಶ್ ಆಗುವುದಕ್ಕಾಗಿ, ಕೀರ್ತಿ ಬರುವುದಕ್ಕಾಗಿ. ಹೀಗೆ ಒಂದಿಲ್ಲ ಒಂದು ಈ ಕ್ಷುದ್ರವಾದ ಮಂಡೇನ್ ಆದ ಲೌಕಿಕವಾದ ಜಗತ್ತಿನಲ್ಲಿ ಲಭಿಸುವ ಸಂಸಾರದಲ್ಲಿ ಭೋಗಿಸುವ ಫಲಗಳಿಗಾಗಿ ಜೀವರು ಏನು ಕರ್ಮವನ್ನು ಮಾಡ್ತಾರೆ, ಇದೆಲ್ಲ ಕರ್ಮಗಳಿಗೆ ಸಕಾಮ ಕರ್ಮ ಅಂತ ಕರೀತಾರೆ. ಕಾಮ ಅಂದರೆ ಆ ಫಲಗಳ ಇಚ್ಛೆ. ಆ ಫಲಗಳನ್ನು ಬಯಸಿ ಸಂತಾನವಾಗಲಿ, ಮದುವೆಯಾಗಲಿ, ಐಶ್ವರ್ಯ ಬರಲಿ, ಮನೆ ಸಿಗಲಿ ಎಂಬುದಾಗಿ ನಾನಾ ವಿಧವಾದಂತಹ ಫಲಗಳನ್ನು ಬಯಸಿ ಮಾಡುವ ಕರ್ಮಗಳೇನೋ ಅವುಗಳೆಲ್ಲ ಸಕಾಮ ಕರ್ಮ. ಇಂಥ ಸಕಾಮ ಕರ್ಮಗಳೇನಿವೆ ಇವು ಸಕಾಮ ಧರ್ಮಗಳೇನಿವೆ, ಇಂಥ ಸಕಾಮ ಕರ್ಮಗಳನ್ನು ನೀನು ಮಾಡಲಿಕ್ಕೆ ಹೋಗಬೇಡ, ಅದರ ಗೊಡವೆಗೆ ಹೋಗಬೇಡ ಅಂತ ಪರಮಾತ್ಮ ಇಲ್ಲಲ್ಲ 2ನೇ ಅಧ್ಯಾಯದಿಂದ 2, 3, 4, 5 ಅಧ್ಯಾಯಗಳಲ್ಲಿ ವಿಶೇಷವಾಗಿ ಹೇಳಿ ಮುಂದೂ ಕೂಡ ಕಾಲಕ್ಕೆ ಅಲ್ಲಲ್ಲಿ ಪರಮಾತ್ಮ ಇಷ್ಟಾಪೂರ್ತಂ ಮನ್ಯಮಾನ ವರಿಷ್ಠಂ ಅಂತ ಹೇಳಿದ ಮಾತನ್ನು ಗತಾಗತಂ ಕಾಮ ಲಭಂತೆ ಇತ್ಯಾದಿಯಾಗಿ ನಿಂದೆ ಮಾಡ್ತಾ ಸಕಾಮ ಕರ್ಮವನ್ನು ಮಾಡಿದವರನ್ನು ಪರಮಾತ್ಮ ತುಂಬ ನಿಂದೆ ಮಾಡಿದ್ದಾನೆ. ಆದ್ದರಿಂದ ಆ ಸಕಾಮ ಕರ್ಮವನ್ನು ಮಾಡುವುದನ್ನು ಬಿಡಿ ಎಂದಾಗಿ ಹೇಳ್ತಾ ಇದ್ದ. ಈ ಸಕಾಮ ಕರ್ಮವನ್ನು ಯಾಕೆ ಬಿಡಬೇಕು ಅಂತನ್ನೋ ಮಾತನ್ನು ಒಂದು ಪ್ರತ್ಯೇಕವಾಗಿ ನಾವು ಇನ್ನೊಂದು ದಿವಸ ತಿಳಿಯೋಣ. ಇವತ್ತು ಮಾಮೇಕಂ ಶರಣಂ ವ್ರಜ, ಪರಮಾತ್ಮನಿಗೆ ಶರಣು ಹೋಗುವುದು, ಭಗವಂತನಿಗೆ ಶರಣು ಹೋಗುವುದು ಎಂದರೇನು ಅನ್ನುವುದನ್ನು ನಾವು ತಿಳಿಯೋಣ. ಆಚಾರ್ಯರು, ನಮ್ಮ ಆಚಾರ್ಯರಂತೆ ಜಗತ್ತಿನಲ್ಲಿ ಯಾವ ದೇವತೆಯೂ ಇಲ್ಲ, ಯಾವ ಋಷಿಗಳಿಲ್ಲ, ಯಾವ ಮಾನವರಿಲ್ಲ. ನಮ್ಮ ಆಚಾರ್ಯರಂತಹ, ಶ್ರೀಮದಾಚಾರ್ಯರಂತಹ, ಮಧ್ವಾಚಾರ್ಯರಂತಹ ದೇವತಾ ಸಾರ್ವಭೌಮರೂ ಯಾರೂ ಇಲ್ಲ. ಅಷ್ಟು ಅದ್ಭುತವಾಗಿ ತತ್ವಗಳನ್ನು, ಭಗವತ್ ಸ್ವರೂಪವನ್ನು, ಶಾಸ್ತ್ರದ ವ್ಯಾಖ್ಯಾನಗಳನ್ನು, ಎಲ್ಲ ವಿಧವಾದ ಕರ್ಮದ ನಿರ್ಣಯಗಳನ್ನು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಕೊಡುವಂತೆ ಇನ್ಯಾರೂ ಕೊಡುವುದು ಸಾಧ್ಯವಿಲ್ಲ. ಇದಕ್ಕೆ ಬರೀ ಬಾಯಿ ಮಾತಾಗತ್ತೆ, ನಮ್ಮದು ಪ್ರಯೋಜನವಿಲ್ಲ. ಇದನ್ನು ನೀವೇ ಅರ್ಥವನ್ನು ಮಾಡಿಕೊಳ್ಳಬೇಕು. ಎಲ್ಲ ಧರ್ಮಗಳನ್ನು, ಎಲ್ಲ ತತ್ವಜ್ಞಾನಗಳನ್ನು ಓದಿ, ನಮ್ಮ ಶ್ರೀಮದಾಚಾರ್ಯರ ಗ್ರಂಥಗಳನ್ನು ಓದಿ ನಿರ್ಣಯ ಮಾಡಿಕೊಳ್ಳುವುದು ಸಾಧ್ಯವಿದೆ. ನಮ್ಮ ಯೋಗ್ಯತೆಗೆ ತಕ್ಕಂತೆ ಅದ್ಭುತವಾಗಿ ಶರಣು ಬಂದವರಿಗೆ ಭಗವಂತ ರಕ್ಷಣೆ ಮಾಡ್ತಾನೆ. ಶರಣು ಬಂದು ಬರೋದು ಅಂದರೆ ಏನು? ಶರಣು ಬರೋದು ಅಂತನ್ನುವುದಕ್ಕೆ ಒಂದು ಮಾತನ್ನು, ಕೊನೆ ಮಾತನ್ನು ಮೊದಲು ನಾನು ಹೇಳಿಬಿಡ್ತೇನೆ. ಕೊನೆ ಮಾತನ್ನು ಏನದು? ರಕ್ಷತೀತ್ಯೇವ ವಿಶ್ವಾಸ ತದೀಯೋಹಂ ಇತಿ ಸ್ಮೃತಿ ಶರಣಾಗತಿರೇಶ ಸ್ಯಾತ್ ವಿಷ್ಣು ಮೋಕ್ಷ ಫಲಪ್ರದ. ಭಗವಂತನಿಗೆ ಶರಣು ಹೋಗುವುದು ತೇವ, ಭಗವಂತ ನನ್ನನ್ನು ಕಾಪಾಡಿಯೇ ಕಾಪಾಡ್ತಾನೆ. ಖಂಡಿತವಾಗಿ ಪರಮಾತ್ಮ ನನ್ನನ್ನು ರಕ್ಷಣೆ ಮಾಡ್ತಾನೆ. ಈ ಭರವಸೆ ಏನಿದೆಯಲ್ಲ, ಇದು ಬಹಳ ಮುಖ್ಯವಾಗಿರುವಂಥದ್ದು. ಅಧ್ಯಾತ್ಮದಲ್ಲಿ, ಧರ್ಮಕ್ಷೇತ್ರದಲ್ಲಿ, ಸ್ಪಿರಿಚುವಲ್ ಪಾಥಿನೊಳಗೆ ಈ ವಿಧವಾದ ಭರವಸೆ ಏನಿದೆ, ಇದು ಮೊಟ್ಟ ಮೊದಲು ನಾವು ಸಂಪಾದನೆ ಮಾಡಬೇಕಾಗಿರುವಂಥ. ಇದನ್ನು ಬಿಟ್ಟು ಎಲ್ಲ ಮಾಡ್ತೇವೆ, ಇದೊಂದು ದೂರ ಉಳಿದು ಬಿಡುತ್ತದೆ. ಇದು ಬಹಳ ಫೀಬಲ್ ಆಗಿರ್ತದೆ, ವೀಕ್ ಆಗಿರ್ತದೆ, ಫ್ರೇಲ್ ಆಗಿರ್ತದೆ, ಫ್ರಜೈಲ್ ಆಗಿರ್ತದೆ. ಈ ರೀತಿ ಆಗುವಂತಹ ಪರಿಸ್ಥಿತಿ ಬರತಕ್ಕದ್ದಲ್ಲ. ಭಯಾನಕವಾಗಿ ನಾವು ತತ್ವವನ್ನು ತಿಳಿಯದೆ, ತತ್ವಜ್ಞಾನವನ್ನು ಮಾಡಿಕೊಳ್ಳದೆ, ದೇವರಲ್ಲಿ ಭರವಸೆ ನಮಗೆ ಬಾರದೆ ಏನೋ ವ್ಯರ್ಥವಾದ ಕಾಲಹರಣ ಮಾಡುವಂತೆ ನಾವು ಇರ್ತೇವೆ. ಹಾಗಾಗಿ ರಕ್ಷತ್ಯೇವ, ಪರಮಾತ್ಮ ನನ್ನನ್ನು ರಕ್ಷಣೆ ಮಾಡೇ ಮಾಡ್ತಾನೆ ಎನ್ನುವಂತಹ ಭರವಸೆ ಏನಿದೆಯಲ್ಲ, ಆ ಭರವಸೆ
ಆ ಭರವಸೆಯಿಂದ ಒಂದು. ಎರಡನೇದಾಗಿ ತದೀಯೋಹಂ ಸಮೇ ಪತಿ, ನಾನು ಅವನ ದಾಸ, ಅವನ ದಾಸಾನು ದಾಸ, ದಾಸರ 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 ದಾಸ, ದಾಸರ ದಾಸರ ಕುನ್ನಿದಾಸ. ಸಮೇಪತಿ, ಅವನು ನನ್ನ ಸ್ವಾಮಿ ಎಂಬುದಾಗಿ ತಿಳಿದುಕೊಳ್ಳುವಂಥದ್ದು ಇದು ಅತ್ಯಂತ ಅವಶ್ಯಕವಾದ ಸಾಧನೆ. ಇದೇ ಶರಣಾಗತಿಯ ಅತ್ಯಂತ ಪ್ರಧಾನವಾಗಿರುವ ಒಂದು ಕೊನೆಯ ಅಂಶ. ಸರ್ವೋತ್ತಮತ್ವ ವಿಜ್ಞಾನ ಪೂರ್ವಂ ತತ್ರ ಮನಃ ಸದಾ ಸರ್ವಾಧಿಕ ಪ್ರೇಮಯುಕ್ತಂ ಸರ್ವಸ್ಯಾತ್ರ ಸಮರ್ಪಣಂ ಅಖಂಡ ತ್ರಿವಿಧ ಪೂಜಾ ತದ್ರತ್ಯೈವ ಸ್ವಭಾವತಃ ರಕ್ಷತೀತ್ಯೇವ ವಿಶ್ವಾಸಃ ತದೀಯೋಹಂ ಸಮೇಪತಿ ಎಂಬಂತಹ 9 ಅಥವಾ 11 ಅಂಶಗಳಿಂದ ಕೂಡಿದಂಥದ್ದು ಇದು ಶರಣಾಗತಿ. ಈ ವಿಧವಾದಂತಹ ಶರಣಾಗತಿ ಇದು ಮೋಕ್ಷ ಫಲಪ್ರದ. ಅಹಂತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ ಪರಮಾತ್ಮ ಹೇಳಿಲ್ವೇ? ನೀನು ನನಗೆ ಶರಣಾಗತನಾದರೆ ನಾನು ನಿನ್ನ ಎಲ್ಲ ಪಾಪಗಳನ್ನು ಕರ್ಮಗಳನ್ನು ತೊಳೆದಾಕ್ತೇನೆ. ಕರ್ಮಗಳೆಲ್ಲ ನಾಶವಾಗುವುದು ಎಂದರೆ ಸಂಸಾರ ಹೋಯಿತು ಅಂತರ್ಥ. ಹಾಗಾದರೆ ಅಂಥ ಶರಣಾಗತಿ ಏನದು? ಆ ಶರಣಾಗತಿಯನ್ನು ಶ್ರೀಮದಾನಂದ ತೀರ್ಥರು ಮಧ್ವಾಚಾರ್ಯರು ಈ ರೀತಿಯಾಗಿ ನಮಗೆ ತಿಳಿಸ್ತಾರೆ. ಪರಮಾತ್ಮನನ್ನು ಸರ್ವೋತ್ತಮ ಎಂದಾಗಿ ತಿಳಿಬೇಕು. ಈ ಸರ್ವೋತ್ತಮ ಎಂಬ ಜ್ಞಾನವೇನಿದೆಯಲ್ಲ, ಈ ಜ್ಞಾನದಲ್ಲಿ ನಾನಾ ವಿಧವಾದ ಅಂಶಗಳು ಸೇರಿದೆ, ಸಾವಿರಾರು ಅಂಶಗಳು. ಪರಮಾತ್ಮನ ಅನಂತ ಗುಣಪೂರ್ಣತ್ವ, ಪರಮಾತ್ಮನ ದೋಷದೂರತ್ವ, ಪರಮಾತ್ಮನ ಜಗಜ್ಜನ್ಮಾದಿ ಕಾರಣತ್ವ, ಸ್ವತಂತ್ರತ್ವ, ಸರ್ವಸ್ವಾಮಿತ್ವ ಮುಂತಾದ ಇತ್ಯಾದಿ ಅನೇಕ ಗುಣಗಳು. ಆ ಎಲ್ಲ ಭಗವಂತನ ಮಹಿಮೆಗಳು ಕೂಡ ಅದರಲ್ಲಿ ಅಡಕವಾಗಿದೆ. ಆದ್ದರಿಂದ ಸರ್ವೋತ್ತಮತ್ವ ವಿಜ್ಞಾನ ಪೂರ್ವಂ, ಭಗವಂತನನ್ನು ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚಿನ ಸರ್ವೋತ್ತಮತ್ವ ಜ್ಞಾನವನ್ನು ಮಾಡಿಕೊಂಡು ಭಗವಂತನ ಆರಾಧಿಸಬೇಕು. ಸರ್ವೋತ್ತಮತ್ವ ವಿಜ್ಞಾನ ಪೂರ್ವಂ ಇದು ಒಂದು. ನಾವು ಸರ್ವೋತ್ತಮತ್ವ ಜ್ಞಾನ ಮಾಡಿಕೊಳ್ಳೋದೇ ಪ್ರಧಾನವಾದದ್ದು, ಅದರಲ್ಲಿ ವಿವಾದವಿಲ್ಲ. ಆದರೆ ಆ ಜ್ಞಾನವೂ ಕೂಡ, ಆ ಜ್ಞಾನವಿರುವುದು, ಆ ರೀತಿಯಾಗಿ ಭಗವಂತನಲ್ಲಿ ಮನಸ್ಸಿರುವುದು ಸದಾ, ಇದುವೇ ನಿಷ್ಠಾ ಎಂಬ ಶಬ್ದದಿಂದ ಕರೆಯಲ್ಪಡುವಂಥದ್ದು. ಶ್ರೀಮದ್ ವಿಷ್ಣುಂಘ್ರಿ ನಿಷ್ಠಾ ಎನ್ನುವ ಶಬ್ದಕ್ಕೆ ಅರ್ಥವೇನು ಎಂದರೆ ತತ್ರ ಮನಸ್ಸದಾ, ಕಾಲಕಾಲಕ್ಕೆ ಯಾವ ಯಾವ ಅವಕಾಶಗಳಲ್ಲಿ ನಮಗೆ ಸಾಧ್ಯವೋ ಅಷ್ಟು ಅವಕಾಶದಲ್ಲಿ ಬರೀ ನಾಮದ ಉಚ್ಚಾರಣೆ ಮಾತ್ರವಲ್ಲ, ಕಿಂತು ನಮ್ಮ ಮನಸ್ಸಿನಲ್ಲಿ ಆ ಭಗವಂತನ ಗುಣ ಮಹಿಮೆಗಳ ಚಿಂತನ ನಮ್ಮ ಮನಸ್ಸಿನಲ್ಲಿ ಬರಬೇಕು. ನಿರಂತರವಾಗಿ ಕಾಲಕಾಲಕ್ಕೆ ಎಷ್ಟು ಬಾರಿ ಹೆಚ್ಚು ಸಲ ಬರುತ್ತೋ ಅಷ್ಟು ಉತ್ತಮವಾದದ್ದು. ಹಾಗಾಗಿ ಸರ್ವೋತ್ತಮತ್ವ ವಿಜ್ಞಾನ ಪೂರ್ವಂ ತತ್ರ ಮನಸ್ಸದಾ, ಯಾವಾಗಲೂ ದೇವರಲ್ಲಿ ಮನಸ್ಸು ಇರುವುದು. ಅಷ್ಟೆಲ್ಲ ಸಾಧ್ಯವಾಗುವುದಿಲ್ಲ. ಕ್ಷಣ ಬಿಡದೆ ದೇವರ ಸ್ಮರಣೆ ಮಾಡುವುದು, ದೇವರ ಜ್ಞಾನವನ್ನು ಮಾಡಿಕೊಳ್ಳುವುದು, ದೇವರ ಚಿಂತನವನ್ನು ಮಾಡುವುದು ನಮಗೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಭಗವಂತನ ಜ್ಞಾನವನ್ನು, ಮಹಿಮೆಯ ಜ್ಞಾನವನ್ನು ಮಾಡಿಕೊಳ್ಳುವುದಲ್ಲದೆ ಪರಮಾತ್ಮನಲ್ಲಿ ಕಾಲಕಾಲಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚು ಹೊತ್ತು ಭಗವಂತನ ಸ್ಮರಣೆಯನ್ನು, ಭಗವಂತನ ಮಹಿಮೆಯ ಸ್ಮರಣೆಯನ್ನು, ಅಗಾಧವಾದ ಅನಂತವಾದ ಪರಮಾತ್ಮನ ಮಹಿಮೆಯನ್ನು ಮನಸ್ಸಿನಲ್ಲಿ ತಂದುಕೊಳ್ಳುವುದು. ಇದು ಎರಡನೇದು. ಸರ್ವಾಧಿಕ ಪ್ರೇಮಯುಕ್ತಂ, ಕೇವಲ ಭಗವಂತನ ಧ್ಯಾನ, ಭಗವಂತನ ಚಿಂತನ ಎರಡೇ ಸಾಲುವುದಿಲ್ಲ, ಜೊತೆಗೆ ಪ್ರೇಮ, ಸ್ನೇಹ. ಆಚಾರ್ಯರು ಹೇಳುವ ಸಿದ್ಧಾಂತ ಎಲ್ಲ ಸಿದ್ಧಾಂತಗಳಿಂದ ವಿಲಕ್ಷಣವಾದದ್ದು. ಕಾರಣವೇನು ಎಂದರೆ ಆಚಾರ್ಯರು ಹೇಳ್ತಾರೆ, ದೇವರನ್ನು ಕೇವಲ ಅವನೊಬ್ಬ ಸರ್ವೋತ್ತಮ ಎಂದಾಗಿ ಅವನನ್ನು ದೂರ ನಿಲ್ಲಿಸಬೇಡಿ. ಅವನು ನಿಮಗೆ ತುಂಬ ತುಂಬ ಉಪಕಾರ ಮಾಡಿದ ವ್ಯಕ್ತಿ. ಹಾಗಾಗಿ ಆ ಭಗವಂತನನ್ನು, ಅವನನ್ನು ನಿಮ್ಮ ಅತೀ ಹತ್ತಿರ ಇಟ್ಟುಕೊಳ್ಳಿ. ಅಷ್ಟು ಪ್ರೇಮವನ್ನು ಮಾಡುವುದು ಅವಶ್ಯಕವಿದೆ.
ಏನೆಲ್ಲ ಕೊಟ್ಟದ್ದು ದೇವರು. ನಮಗೆ ಯಾರೋ ಒಬ್ಬರು ಗಡಿಯಾರ ಕೊಟ್ಟರೆ ನಮಗೆಷ್ಟು ಉಪಕಾರ ಅಂತ ಅನಿಸ್ತದೆ, ಯಾರೋ ಪೆನ್ನು ಕೊಟ್ಟರೆ ಭಾರಿ ಉಪಕಾರ ಅಂತ ಅನಿಸ್ತದೆ, ಯಾರೋ ಯಾರಿಗೋ ತಮ್ಮ ಬೀಗರಿಗೆ ಬಂಗಾರದ ಅಂಗಿಯನ್ನು ಕೊಟ್ಟರು, ಬಂಗಾರದ ಅಂಗಿಯನ್ನು ಕೊಟ್ಟದ್ದಕ್ಕೆ ಎಷ್ಟು ಉಪಕಾರ ಅಂತ ಅನಿಸ್ತದೆ. ಹಾಗಲ್ಲದೆ ದೇವರು ನಮಗೆ ಇಂಥ ಉತ್ತಮವಾದಂತಹ ಚಿನ್ಮಯವಾದ ದೇಹವನ್ನು ಕೊಟ್ಟಿದ್ದಾನೆ, ಇಂಥ ಅದ್ಭುತವಾದ ಎಲ್ಲ ಸ್ಥೂಲವಾದ ದೇಹವನ್ನು ಸಾಧನೆ ಮಾಡುವುದಕ್ಕೆ ಕೊಟ್ಟಿದ್ದಾನೆ. ಏನೆಲ್ಲ ಕೊಟ್ಟಿಲ್ಲ, ಎಲ್ಲವೂ ದೇವರೇ ಕೊಟ್ಟದ್ದು. ಆ ಕಾರಣದಿಂದ ಭಗವಂತನನ್ನು ತುಂಬ ಪ್ರೀತಿಯಿಂದ ಕಾಣಬೇಕು. ಆ ನಮ್ಮ ಹಣ, ನಮ್ಮ ಕಾಸು, ನಮ್ಮ ಮಕ್ಕಳು, ನಮ್ಮ ಬಳಗ, ಈ ಎಲ್ಲ ವಸ್ತುಗಳಿಗಿಂತಲೂ ಪರಮಾತ್ಮನಲ್ಲಿ ಅತಿಶಯವಾದ ಅತ್ಯಧಿಕವಾದ ಪ್ರೇಮವಿರಬೇಕು. ಸರ್ವಾಧಿಕ ಪ್ರೇಮಯುಕ್ತಂ, ಬಹಳ ಮಹತ್ವದ ಶಬ್ದವಿದೆ. ಆ ಸರ್ವಾಧಿಕ ಪ್ರೇಮಯುಕ್ತಂ ಸರ್ವಸ್ಯಾತ್ರ ಸಮರ್ಪಣಂ, ಎಲ್ಲವನ್ನು ಸಕಲವನ್ನೂ ಭಗವಂತನಿಗೆ ಸಮರ್ಪಿಸುವುದು. ನನ್ನ ದೇಹವನ್ನು, ದೇಹದಿಂದ ಆಗುವ ಕ್ರಿಯೆಗಳನ್ನು, ಇಂದ್ರಿಯಗಳನ್ನು, ಇಂದ್ರಿಯದಿಂದ ಆಗುವ ಕ್ರಿಯೆಗಳು ಹಾಗೂ ವೃತ್ತಿಗಳು, ನನ್ನ ಮನಸ್ಸನ್ನು, ಮನಸ್ಸಿನಿಂದಾಗುವ ವೃತ್ತಿಗಳನ್ನು ಹಾಗೂ ಕ್ರಿಯೆಗಳನ್ನು, ಅಲ್ಲದೆ ಆತ್ಮನನ್ನು, ನನ್ನನ್ನೇ ನಾನು ದೇವರ ಪಾದಗಳಿಗೆ ಪರಮಾತ್ಮನಿಗೆ ಸಮರ್ಪಿಸತಕ್ಕದ್ದು. ದೇಹೇಂದ್ರಿಯ ಪ್ರಾಣ ಮನಂಸಿ ಚೇತನೈ ಸಹ ಇವ ತಸ್ಮೈ ಅತಿಸೃಜನೇಮು. ಹಾಗಾಗಿ ಸರ್ವಸ್ಯ ಅತ್ರ ಸಮರ್ಪಣಂ, ಎಲ್ಲವನ್ನೂ ದೇವರಿಗೆ ಸಮರ್ಪಣೆ ಮಾಡುವುದು. ಸರ್ವಸ್ಯ ಅತ್ರ ಸಮರ್ಪಣಂ ಒಂದು, ಅಂದರೆ ಸರ್ವೋತ್ತಮತ್ವ ವಿಜ್ಞಾನ ಒಂದು, ಸರ್ವದಾ ಪರಮಾತ್ಮನಲ್ಲಿ ಮನಸ್ಸನ್ನಿಡುವುದು ಎರಡು, ಸರ್ವಾಧಿಕ ಪ್ರೇಮವಿರಬೇಕು ಇದು ಮೂರು, ಸರ್ವಸ್ಯ ಅತ್ರ ಸಮರ್ಪಣಂ, ಎಲ್ಲವೂ ಭಗವಂತನ ಪೂಜೆ. ಊಟ ಮಾಡಿದರೆ ದೇವರ ಪೂಜೆ, ಮಲಗಿದರೆ ದೇವರ ಸೇವೆ, ಸ್ನಾನ ಮಾಡಿದರೆ ದೇವರಿಗೆ ಅಭಿಷೇಕ, ಓಡಾಡಿದರೆ ದೇವರಿಗೆ ಪ್ರದಕ್ಷಿಣೆ, ಹೀಗೆ ಏನು ಮಾಡಿದರೂ ಅದು ದೇವರ ಪೂಜೆ ಅಂತನ್ನುವುದಾಗಿ. ಅಷ್ಟೇ ಅಲ್ಲ, ದ್ರವ್ಯಗಳನ್ನೂ ದೇವರಿಗೆ ಸಮರ್ಪಿಸುವುದು, ಗುಣಗಳನ್ನೂ ದೇವರಿಗೆ ಸಮರ್ಪಿಸುವುದು. ಜ್ಞಾನ, ಸುಖ, ಪ್ರೀತಿ, ಪ್ರೇಮ, ಪರೋಪಕಾರ, ದೃಢವಾದ ನಿಶ್ಚಯ, ಧೈರ್ಯ, ವಿನಯ, ಪರೋಪಕಾರ, ಇವೆಲ್ಲವನ್ನೂ ಭಗವಂತನಿಗೆ ಸಮರ್ಪಿಸುವುದು. ಸರ್ವಸ್ಯ ಅತ್ರ ಸಮರ್ಪಣ, ಎಲ್ಲ ಕ್ರಿಯೆಗಳನ್ನು. ಹಾಗಾಗಿ ದ್ರವ್ಯಗಳನ್ನು, ಗುಣಗಳನ್ನು, ಕ್ರಿಯೆಗಳನ್ನು, ಸರ್ವವನ್ನೂ ಭಗವಂತನಿಗೆ ಸಮರ್ಪಿಸುವುದು. ಸರ್ವಸ್ಯ ಅತ್ರ ಸಮರ್ಪಣಂ. ಅಖಂಡ ತ್ರಿವಿಧ ಪೂಜಾ, ಮನಸ್ಸಿನಿಂದ ಭಗವಂತನ ಪೂಜೆ, ಮಾತಿನಿಂದ ಭಗವಂತನ ಸ್ತೋತ್ರ ಮಾಡುವ ಪೂಜೆ, ದೇಹದಿಂದ ಮಾಡುವಂತಹ ಅಭಿಷೇಕ, ಅರ್ಚನೆ, ನೈವೇದ್ಯ, ಆರತಿ ಮುಂತಾದಂತಹ ಪೂಜೆ, ಈ ಎಲ್ಲ ಪೂಜೆಗಳು ಮನಸ್ಸಿನಿಂದ, ಮಾತಿನಿಂದ, ದೇಹದಿಂದ ಮಾಡುವ ಪೂಜೆಗಳೇನಿವೆ ಅವುಗಳನ್ನು ನಿರಂತರವಾಗಿ ಮಾಡೋದು, ಒಂದು ಕ್ಷಣವೂ ತಪ್ಪದಂತೆ ಮಾಡುವಂಥ ಅಖಂಡ ತ್ರಿವಿಧ ಪೂಜಾ. ತದ್ರತ್ಯೈವ ಸ್ವಭಾವತಃ, ತದ್ರತ್ಯೈವ ಸ್ವಭಾವತಃ, ಸ್ವಾಭಾವಿಕವಾಗಿ, ಯಾವ ಪ್ರಯೋಜನಕ್ಕಾಗಿ ಅಲ್ಲ, ಪರಮಾತ್ಮನಲ್ಲಿ ಪ್ರೇಮವಿದೆ ಎನ್ನುವ ಕಾರಣಕ್ಕಾಗಿ, ಪರಮಾತ್ಮನಲ್ಲಿ ಸ್ನೇಹವಿದೆ ಎನ್ನುವ ಆಸಕ್ತಿಗಾಗಿ, ಭಗವಂತನಲ್ಲಿ ಮಾಡುವುದರಿಂದ ತನಗೆ ಆನಂದವಾಗತ್ತೆ ಅಂತನ್ನುವ ಕಾರಣಕ್ಕಾಗಿ ಪರಮಾತ್ಮನ ಪೂಜೆಯನ್ನು ಮಾಡುವುದು. ತದ್ರತ್ಯೈವ ಅಂದರೆ ಸ್ವಭಾವತಃ, ಸ್ವಾಭಾವಿಕವಾಗಿ. ಅನಿಮಿತ್ತ ಭಗವತಿ ಭಕ್ತಿರ್ ಅಂತ ಏನು ಭಾಗವತದಲ್ಲಿ ಹೇಳ್ತಾರಲ್ಲ, ಆ ಮಾತನ್ನು ತಿಳಿಸುವುದಕ್ಕಾಗಿ ಈ ಶಬ್ದ ಬಂದಿದೆ. ಸ್ವಭಾವತಃ, ತದ್ರತ್ಯೈವ ಸ್ವಭಾವತಃ, ಯಾವ ಪ್ರಯೋಜನದ ಆಕಾಂಕ್ಷೆ ಇಲ್ಲ, ಏನೂ ಬೇಕಾಗಿಲ್ಲ. ದೇವರು ನಮಗೆ ಬೇಕು, ದೇವರು ಬೇಕು, ದೇವರ ಅನುಗ್ರಹ ಬೇಕು, ಇನ್ನೇನೂ ಬೇಕಾಗಿಲ್ಲ. ತದ್ರತ್ಯೈವ ಸ್ವಭಾವತಃ. ಇವೆಲ್ಲ ಆದ ಮೇಲೆ ರಕ್ಷತಿ ಇತ್ಯೇವ ವಿಶ್ವಾಸ, ಭಗವಂತ ನನ್ನನ್ನು ಅವಶ್ಯವಾಗಿ ಕಾಪಾಡ್ತಾನೆ ಅಂತನ್ನುವಂತಹ ಭರವಸೆ. ತದೀಯೋಹಂ ಸಮೇಪತಿ, ನಾನು ಅವನ ದಾಸನಾಗಿದ್ದೇನೆ, ಅವನು ನನ್ನ ಸ್ವಾಮಿಯಾಗಿದ್ದಾನೆ ಎನ್ನುವಂತಹ ಈ ಅಂಶ, ಈ ಕೊನೆಯ 3 ಅಂಶವನ್ನಾದರೂ ನಾವು ಸದಾಕಾಲ ಸ್ಮರಿಸುವುದು ಸಾಧ್ಯವಿದೆ, ಸ್ಮರಿಸುವುದು ಅವಶ್ಯಕ. ಯಾಕೆಂದರೆ ನಾವು ನಾನಾ ವಿಧವಾದ ಆಪತ್ತಿನಲ್ಲಿ ಸಿಕ್ಕು ಬೀಳ್ತೇವೆ. ಆ ಆಪತ್ತಿನಲ್ಲಿ ಪರಮಾತ್ಮ ನಮ್ಮನ್ನು ಹೊರತೆಗೆದು ಬೇಲೌಟ್ ಮಾಡಿ ನಮ್ಮನ್ನು ರಕ್ಷಿಸುವುದು ಅವಶ್ಯಕವಾಗಿದ್ದರೆ ಭಗವಂತನನ್ನು ರಕ್ಷತೀತ್ಯೇವ ವಿಶ್ವಾಸ.
ಇವತ್ತು ಸಾಮಾನ್ಯವಾದ ಮನುಷ್ಯನಿಗೆ ತಾನು ಒಂದು ಕಡೆಗೆ ತುಂಬ ಅಹಂಕಾರವಿದೆ. ನಾನು ಬಹಳ ದೊಡ್ಡ ಇಂಜಿನಿಯರು, ಬಹಳ ದೊಡ್ಡ ಡಾಕ್ಟರು, ಬಹಳ ದೊಡ್ಡ ವಕೀಲ, ದೊಡ್ಡ ಎಂಟ್ರಪ್ರನೋರ್, ಬಹಳ ಬುದ್ಧಿವಂತ, ನನ್ನಷ್ಟು ಯಾರೂ ಬುದ್ಧಿವಂತರಿಲ್ಲ ಅನ್ನುವಂತಹ ಒಂದು ಅಹಂಕಾರ ಒಂದು ಕಡೆಗೆ. ಇನ್ನೊಂದು ಕಡೆಗೆ ಏನೂ ಯಾರೂ ತನಗಿಲ್ಲ ಅನ್ನುವಂತಹ, ಯಾರೂ ನಮ್ಮನ್ನು ಕೇಳುವವರಿಲ್ಲ ಅಂತನ್ನುವಂತಹ ಭರವಸೆ. ಇದೆರಡೂ ತಪ್ಪು, ಎರಡೂ ತಪ್ಪು. ಸಬೇ ಪತಿ, ನಾನು ಸರ್ವಸ್ವವಲ್ಲ, ನಾನು ಸ್ವತಂತ್ರನಲ್ಲ, ನಾನು ಏನೂ ಮಾಡಲು ಸಮರ್ಥನಲ್ಲ, ನಾನು ಅವನ ದಾಸನಾಗಿದ್ದೇನೆ, ತದೀಯೋಹಂ, ಅವನ ದಾಸನಾಗಿದ್ದೇನೆ, ನಾನು ಅತೀ ಕ್ಷುದ್ರ ದಾಸನಾಗಿದ್ದೇನೆ ಎನ್ನುವಂತಹ ತಿಳುವಳಿಕೆ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಮೂಡಿರಬೇಕು. ಭಗವಂತನ ಸರ್ವೋತ್ತಮತ್ವ ಜ್ಞಾನದ ಜೊತೆಗೆ ನಮ್ಮ ನೀಚತನದ, ನಮ್ಮ ಕ್ಷುದ್ರತನದ, ನಮ್ಮ ಅಸಹಾಯಕತೆಯ, ನಮ್ಮ ಪಾರತಂತ್ರದ, ನಮ್ಮ ಅಶಕ್ತಿಯ, ನಮ್ಮ ಅಜ್ಞಾನದ, ನಮ್ಮ ಪಾಪಿಷ್ಠತೆಯ, ನಮ್ಮ ದೋಷಗಳ, ನಮ್ಮ ಹೀನತೆಯ ಯಾವಾಗಲೂ ನೆನಪಿದ್ದು ಪರಮಾತ್ಮನ ಕಾಲಿಗೆ ಬೀಳುವುದು. ತದೀಯೋಹಂ, ಭಗವಂತನ ದಾಸನಾಗಿದ್ದೇನೆ ನಾನು ಎಂದಾಗಿ ಅವಶ್ಯವಾಗಿ ತಿಳಿಯತಕ್ಕದ್ದು. ಈ ವಿಧವಾದಂತಹ ತದೀಯೋಹಂ ಅಂತನ್ನುವ ಭಾವನೆಯನ್ನು ನಾವು ಯಾವಾಗ ಮನಸ್ಸಿನಲ್ಲಿ ತಾಳ್ತೇವೆ, ಆಗ ಪರಮಾತ್ಮನನ್ನು ಸಮೇ ಪತಿ, ಆ ಭಗವಂತ ನನಗೆ ಕಾಪಾಡ್ತಾನೆ, ಆ ಪರಮಾತ್ಮ ನನ್ನನ್ನು ರಕ್ಷಣೆ ಮಾಡ್ತಾನೆ. ಎಂಥ ಭರವಸೆ ರೀ! ಅದಕ್ಕೇನಾದರೂ ಬೆಲೆ ಕಟ್ಟಲಿಕ್ಕಾಗತ್ತಾ? ಅದೇನೋ ಝೆಡ್ ಸೆಕ್ಯೂರಿಟಿ ಅಂತ ಹೇಳಿ ಯಾರ್ಯಾರಿಗೋ ಕೊಡ್ತಾರಲ್ಲ, ಆ ಝೆಡ್ ಸೆಕ್ಯೂರಿಟಿ, ಆ ದೇವರ ಸೆಕ್ಯೂರಿಟಿ. ಯಾವ ಡಾಕ್ಟರ್ ಕೊಟ್ಟು ಔಷಧಿಯನ್ನು ಕೊಟ್ಟು ನನ್ನನ್ನು ಬದುಕಿಸ್ತಾನೆ ಹೇಳಿ? ಯಾರು ಬದುಕಿಸ್ತಾರೆ? ಯಾವ ತಂದೆ ಬದುಕಿಸಿದ? ಯಾವ ತಾಯಿ? ಯಾವ ಮಕ್ಕಳು? ಯಾವ ಔಷಧಿ? ಯಾವ ಐಶ್ವರ್ಯ? ಯಾವ ಸಂಪತ್ತು? ಕೋಟ್ಯಾಂತರ ಐಶ್ವರ್ಯ ಇತ್ತು, ಸಮಗ್ರವಾದ ಒಂದು ಸ್ಟೇಟು ಅವರ ಅಧೀನವಾಗಿತ್ತು. ಅಂಥ ಒಬ್ಬ ಚೀಫ್ ಮಿನಿಸ್ಟರು, ಅವನಿಗೆ ತೊಂದರೆ ಆಯಿತು, ಕಿಡ್ನಿ ತೊಂದರೆ ಆಯಿತು, ಅವನಿಗೆ ಕಿಡ್ನಿ ಸಿಗಲಿಲ್ಲ. ಅದಕ್ಕಾಗಿ ಅವನು ಬೇರೆ ಸ್ಟೇಟಿಗೆ ಕರ್ಕೊಂಡು ಹೋಗೋ ಪ್ರಸಂಗ ಬಂತು. ಕರ್ಕೊಂಡು ಹೋಗೋದರಲ್ಲಿ ತೀರಿ ಹೋದ. ಭಗವಂತ ರಕ್ಷಣೆ ಮಾಡ್ತಾನೆ, ಇನ್ಯಾರನ್ನು ರಕ್ಷಣೆ ಮಾಡೋದಿಲ್ಲ. ಪರಮಾತ್ಮನಿಗೆ ಶರಣಾಗತರಾಗಬೇಕು, ಭಗವಂತ ನಮ್ಮನ್ನು ಕಾಪಾಡಬೇಕು. ಮನೆಯಲ್ಲಿ ನಮಗೆ ಜಗಳ ಇರುತ್ತೆ, ಗಂಡ ಹೆಂಡತಿಯಲ್ಲಿ ಜಗಳ ಇರುತ್ತೆ, ಡೈವೋರ್ಸಿಗೆ ಹೋಗುತ್ತೆ, ಯಾರು ರಕ್ಷಣೆ ಮಾಡ್ತಾರೆ? ಸರ್ವರಿಗೆ ಮನಃಪ್ರೇರಕನಾಗಿರುವ ಧಿಯೋ ಯೋನಃ ಪ್ರಚೋದಯಾತ್ ಅಂತನ್ನುವಂತಹ ಭಗವಂತ ಅವರ ಮನಸ್ಸಿನಲ್ಲಿ ಶಾಂತಿಯನ್ನು, ತಾಳ್ಮೆಯನ್ನು, ಸಹನೆಯನ್ನು, ವಿವೇಕವನ್ನು ಕೊಟ್ಟು ಇಬ್ಬರಿಗೆ ಪ್ರೇಮವನ್ನು ಬೆಸೆದು ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂತ ಹೇಳಿದಂತೆ ಜಾಯಾಯೈ ಕಾಮಾಯ ಜಾಯಾಪ್ರಿಯಾ ಭವತಿ, ಆತ್ಮನಸ್ತು ಕಾಮಾಯ ಜಾಯಾಪ್ರಿಯಾ ಭವತಿ ಎನ್ನುವಂತೆ ಭಗವಂತ ಈ ವಿಧವಾದ ಪ್ರೇಮದ ಬೆಸುಗೆಯನ್ನು ಹಾಕಬೇಕು, ಔಷಧಿಯಿಂದ ರಕ್ಷಿಸಬೇಕು, ವ್ಯಾಜ್ಯಗಳಲ್ಲಿ ಅವರಿಗೆ ಜಯವನ್ನು ಕೊಡಬೇಕು. ಭಗವಂತನೇ ಜಯವನ್ನು ಕೊಡಬೇಕು, ಇನ್ಯಾರೂ ಮಾಡುವವರಿಲ್ಲ. ಪ್ರಾಯಶಃ ಪುರಂದರದಾಸರ ಉಗಾಭೋಗ, ಅಪಾಯ ಕೋಟಿಗಳಿಗೆ ಉಪಾಯ ಒಂದೇ, ಅಪಾಯ ಕೋಟಿಗಳಿಗೆ ಉಪಾಯ ಒಂದೇ. ಅದು ಏನೇ ಇರಲಿ, ಮನೆ ಬಿದ್ದಿದೆ, ದೇವರು ಅನುಗ್ರಹ ಮಾಡಬೇಕು, ಎಲ್ಲ ಮನೆ ಸರಿ ಹೋಗ್ತದೆ. ಸಂತಾನವಿಲ್ಲ, ದೇವರು ಅನುಗ್ರಹ ಮಾಡಬೇಕು, ಸಂತಾನ ಸರಿ ಹೋಗಬೇಕು. ಮಕ್ಕಳಿಗೆ ಆಟಿಸಮ್ ಇದೆ, ದೇವರು ಅನುಗ್ರಹ ಮಾಡಬೇಕು, ಆಟಿಸಮ್ ಪರಿಹಾರವಾಗ್ತದೆ. ಆಟಿಸಮ್ ಬರೋದಿಲ್ಲ. ಏನು ಹೇಳ್ತೀರಾ ಹೇಳಿ, ಏನು ಹೇಳ್ತೀರೋ ಹೇಳಿ. ಒಂದಾಪತ್ತಲ್ಲ, ಎರಡಾಪತ್ತಲ್ಲ, ನೂರಾರು ತರಹದ ಸಮಸ್ಯೆಗಳು. ಇಷ್ಟೆಲ್ಲ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೂ ಕೂಡ ಮನುಷ್ಯ ತಾನು ಪ್ರಯತ್ನವನ್ನು ಮಾಡ್ತಾನೆ ಹೊರತು ನಗಬೇಕೋ ಅಳಬೇಕೋ ತಿಳಿಯೋದಿಲ್ಲ. ದೇವರಿಗೆ ಶರಣಾಗತನಾಗುವುದಿಲ್ಲ, ದೇವರಿಗೆ ಮೊರೆ ಹೋಗುವುದಿಲ್ಲ, ದೇವರ ಆರಾಧನೆಯನ್ನು ಮಾಡುವುದಿಲ್ಲ, ದೇವರಿಗೆ ಬೇಡಿಕೊಳ್ಳುವುದಿಲ್ಲ, ದೇವರಲ್ಲಿ ಭರವಸೆ ಇಡುವುದಿಲ್ಲ. ರಕ್ಷತೀತ್ಯೇವ ವಿಶ್ವಾಸ.
ಅದು ಪೊಲಿಟಿಕಲ್ ಇರಬಹುದು, ಸೋಷಲ್ ಇರಬಹುದು, ಎಕನಾಮಿಕಲ್ ಇರಬಹುದು, ಗ್ಲೋಬಲ್ ಇರಬಹುದು, ನ್ಯಾಷನಲ್ ಇರಬಹುದು, ಕೌಟುಂಬಿಕ ಇರಬಹುದು, ಪರ್ಸನಲ್ ಆದದ್ದಿರಬಹುದು, ಎಂಥದೇ ಸಮಸ್ಯೆಗಳಿರಲಿ ಆ ಎಲ್ಲ ಸಮಸ್ಯೆಗಳಿಗೆ ನಿವಾರಣೆಯನ್ನು ಮಾಡುವವ, ಸರಿಯಾದ ಉತ್ತರವನ್ನು. ಮತ್ತೆ ಇನ್ನೊಂದು, ನಾವು ದೇವರನ್ನು ಬಿಟ್ಟು ಏನೇನು ಉತ್ತರಗಳನ್ನು ಕಂಡುಕೊಳ್ತೇವೆ, ಸಮಾಧಾನಗಳನ್ನು ಮಾಡಿಕೊಳ್ತೇವೆ, ಅದೆಲ್ಲವೂ ಕೂಡ ಕದಾಚಿತ್ ಭಾರೀ ಅಪಾಯಕಾರಿಯಾದದ್ದಿರಬಹುದು. ಯಾಕೆಂದರೆ ದೇವರನ್ನು ಬಿಟ್ಟು ನಾವು ಕಂಡುಕೊಂಡಂತಹ ಆ ಸಮಸ್ಯೆಗಳೇ ಉತ್ತರಬಹುದು. ಆ ಉತ್ತರಗಳು ಭಾರೀ ಅಪಾಯಕಾರಿಯಾದಂತಹ ಉತ್ತರವಿರಬಹುದು. ಆದರೆ ದೇವರ ಪಾದಗಳಿಗೆ, ಹಿರಿಯರೆಲ್ಲ ಮಾಡುವಂತಹ ಕಾರ್ಯ ಇದು, ದೇವರ ಪಾದಗಳಿಗೆ ಶರಣು ಹೋಗಿ 2 ತೆಂಗಿನಕಾಯಿ ಇಟ್ಟು, ಒಂದು 100 ರೂಪಾಯಿ ಭಗವಂತನ ಎದರಲ್ಲಿಟ್ಟು ನಮಸ್ಕಾರವನ್ನು ಮಾಡಿ, ಭಗವಂತ ಸ್ವಾಮಿ ನೀನು ಏನು ಹೇಳ್ತೀಯೋ, ಏನು ಮಾರ್ಗದರ್ಶನ ಮಾಡ್ತೀಯೋ ಹಾಗೆ ನಾವು ಮಾಡ್ತೇವೆ ಎಂದಾಗಿ ಭಗವಂತನಿಗೆ ನಮ್ಮನ್ನು ನಾವು ಪೂರ್ಣವಾದ ಮನಸ್ಸಿನಿಂದ ಒಪ್ಪಿಸು. ಪರಿಪೂರ್ಣವಾದ ಮನಸ್ಸಿನಿಂದ. ಈ ಪರಿಪೂರ್ಣವಾದ ಮನಸ್ಸು, ಇಷ್ಟು ಭಕ್ತಿ, ಈ ವಿಧವಾದ ಶ್ರದ್ಧೆ, ಈ ವಿಧವಾದ ನಂಬಿಕೆ ಬರುವುದಕ್ಕೆ ಅವಶ್ಯಕವಾಗಿರುವಂತಹದ್ದು ನಿತ್ಯ ನಿರಂತರವಾದ ಭಗವಂತನ ಮಹಿಮೆಯ ಶ್ರವಣ, ನಿರಂತರವಾದ ಭಾಗವತಾದ ಸಚ್ಚಾಸ್ತ್ರಗಳ ಶ್ರವಣ. ಜ್ಞಾನಿಗಳಿಂದ ಮಹಾಸ್ವಾಮಿಗಳವರು ನಿನ್ನೆ ಹೇಳುವ ಮಾತನ್ನು ಕೇಳ್ತಾ ಇದ್ರೆ ರೋಮಾಂಚವಾಗಬೇಕು. ಕ್ಷಣ ಕ್ಷಣಕ್ಕೆ ಭಗವಂತನನ್ನು ದಾಸರುಗಳೆಲ್ಲ ಹೇಳಿದ್ದಾರಲ್ಲ, ಆ ರೀತಿಯಾಗಿ ಹೇಗೆ ಭಗವಂತನಿಗೆ ಶರಣು ಹೋಗಲು ಸಾಧ್ಯ, ಭಗವಂತನ ಉಪಕಾರ ಸ್ಮರಣೆ ಮಾಡಲು ಸಾಧ್ಯ, ಭಗವಂತನ ಮಹಿಮೆಯನ್ನು ಸ್ಮರಣೆ ಮಾಡುವುದಕ್ಕೆ ಎಷ್ಟೆಷ್ಟು ಕಾಲ ಸಾಧ್ಯವಿದೆ, ಯಾವ ಯಾವ ಒಕೇಶನ್ನು, ಯಾವ ಯಾವ ಕಾಂಟೆಕ್ಸ್ಟು, ಯಾವ ಯಾವ ಪ್ರಿಟೆಕ್ಸ್ಟು, ಅವುಗಳನ್ನೆಲ್ಲ ನಾವು ಪಟ್ಟಿ ಮಾಡಿ ಇಟ್ಟುಕೊಂಡರೆ ಪ್ರತಿ ಕ್ಷಣವೂ ದೇವರ ಸ್ಮರಣೆ ಮಾಡಲಿಕ್ಕೆ ಆಸ್ಪದವಿದೆ. ಪರಮಾತ್ಮನಿಗೆ ಶರಣು ಹೋಗುವುದಕ್ಕೆ ನಮಗೆ ಪರಮಾತ್ಮನಲ್ಲಿ ಭರವಸೆ ಬರಬೇಕು. ಆ ಭರವಸೆಗೆ ಬೇಕಾಗಿರುವಂತಹದ್ದು ನಮ್ಮನ್ನು ನಾವು ಬರುವ ಸಮಸ್ಯೆಗಳಿಗೆ ಒಡ್ಡಿಕೊಳ್ಳಬೇಕು. ನಮ್ಮನ್ನು ನಾವು ಸಮಸ್ಯೆಗೆ ಅದನ್ನು ಪರಿಪೂರ್ಣವಾಗಿ ಸಮರ್ಪಿಸಿಕೊಂಡ್ರೆ ಪರಮಾತ್ಮ ನಮ್ಮನ್ನು ಪರಿಪೂರ್ಣವಾಗಿ ಕಾಯ್ತಾನೆ. ಹೇಳುವ ಮಾತು ದ್ರೌಪದಿಯ ಬಗ್ಗೆ ಹಾಗೆಲ್ಲ ನಾವು ತಿಳಿಯೋದಲ್ಲ. ಕಥೆಯಲ್ಲಿರುವ ಸಾರಾಂಶ ಅಷ್ಟು ಮಾತ್ರ, ತಥ್ಯವನ್ನು ಮಾತ್ರ ತಿಳಿಯುವುದು. ದ್ರೌಪದಿ ದೇವಿ ಮಾನಹರಣ ಮಾಡ್ತಾ ಇರುವಾಗ ದುಶ್ಯಾಸನ ತನ್ನ ಸೀರೆಯನ್ನು ತಾನೇ ರಕ್ಷಣೆ ಮಾಡಿಕೊಂಡು ಮಾನವನ್ನು ಕಾಪಾಡಿಕೊಳ್ಳುವುದಕ್ಕೆ ತೊಡಗಿದ್ಲಂತೆ. ಯಾವಾಗ ಭಗವಂತ, ಅಲ್ಲಿಯವರೆಗೆ ಪರಮಾತ್ಮ ಸೀರೆಯನ್ನು ಕೊಡಲೇ ಇಲ್ಲ. ಕೊನೆಗೆ ಯಾವಾಗ 2 ಕೈಗಳನ್ನೆತ್ತಿ ದೇವರಿಗೆ ಶರಣು ಹೋದ್ಲೋ ಆಗ ಭಗವಂತ ಸೀರೆಯನ್ನು ಕೊಟ್ಟ ಅಂತ ಹೇಳುವಂಥದ್ದು ಕಥೆ. ಮಹಾಭಾರತದಲ್ಲಿ ಇದ್ದದ್ದಲ್ಲ ಇದು. ಹೇಳುವ ತಾತ್ಪರ್ಯ, ಮನುಷ್ಯ ತನ್ನ ಕರ್ತವ್ಯವನ್ನು ಮಾಡಬಾರದು ಎನ್ನುವಲ್ಲಿ ತಾತ್ಪರ್ಯ ಇಲ್ಲ. ಶ್ರೀಮದಾಚಾರ್ಯರಿಗಿಲ್ಲ, ದೇವರಿಗಿಲ್ಲ, ಯಾವ ಭಕ್ತರಿಗೂ ಇಲ್ಲ. ಕರ್ತವ್ಯವನ್ನು ಹೇಳಿದ್ದನ್ನು ಮಾಡಲೇಬೇಕು. ಕರ್ತವ್ಯವನ್ನು ಮಾಡಿ ನಾನು ಮಾಡ್ತೇನೆ ಅಂತ ಭಾವಿಸದೆ, ಇದರಿಂದ ರಕ್ಷಣೆಯಾಗತ್ತೆ ಅಂತ ತಿಳಿದುಕೊಳ್ಳದೆ, ಇದೆಲ್ಲದಕ್ಕೂ ದೇವರೇ ಕೊನೆಗೆ ಕಾರಣ, ದೇವರಿಂದಲೇ ರಕ್ಷಣೆಯಾಗುವುದು ಎನ್ನುವಂತಹ ಭರವಸೆಯನ್ನು ಮನಸ್ಸಿನಲ್ಲಿ ಮೂಡಿಸಿಕೊಂಡು, ಆ ಭರವಸೆಯನ್ನು ಅದು ಅಂಕುರವಾಗಿದ್ದರೆ ನೀರು ಹಾಕಿ ಗೊಬ್ಬರ ಹಾಕಿ ಅದನ್ನು ಬೆಳೆಸಿ 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 ದೊಡ್ಡ ವೃಕ್ಷವಾಗಿ ಮಾಡುವಂತೆ ಪ್ರಯತ್ನವನ್ನು ಮಾಡಬೇಕು. ಅದು ನಮಗೆ ಮಹಾಫಲವನ್ನು ಕೊಡುವುದಕ್ಕೆ ಸಮರ್ಥವಾಗ್ತದೆ. ಅಂಥ ಭರವಸೆ, ಆ ವಿಶ್ವಾಸ, ಆ ಶ್ರದ್ಧೆ, ವೇದಾದಿ ಸಚ್ಚಾಸ್ತ್ರಗಳಲ್ಲಿ ಹೇಳಿದಂತಹ ಶ್ರದ್ಧೆ, ಆ ಶ್ರದ್ಧೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಈ ಶ್ರದ್ಧೆ ಏನಿದೆ, ಶ್ರದ್ಧೆ ಎಷ್ಟು ತಾರಕವಾಗಿದೆ ಅಷ್ಟಿನ್ಯಾವುದು ತಾರಕವಲ್ಲ ಅಂತಂತಾನೆ. ಶ್ರದ್ಧೆ ಇಲ್ಲದೆ ಮಾಡಿದಂತಹ ಯಾವ ಕರ್ಮವೂ ಅಸತ್ಕರ್ಮ ಅಂತಂತಾನೆ. ಸತ್ಕರ್ಮವಾಗಿದ್ದರೂ ಅಶ್ರದ್ಧೆಯ ಹುತಂ ಜಪ್ತಂ ತಪಸ್ತಪ್ತಂ ಕೃತಂಚಯತ ಅಸತ್ ಇತ್ಯುಚ್ಯತೆ ಪಾರ್ಥ ನ ಚ ತತ್ ಪ್ರೇತ್ಯ ನೋ ಇಹ ಜನ್ಮದಲ್ಲೂ ಫಲವನ್ನು ಕೊಡುವುದಿಲ್ಲ, ಸತ್ತ ಮೇಲೂ ಫಲವನ್ನು ಕೊಡುವುದಿಲ್ಲ, ಲೋಕಾಂತರದಲ್ಲೂ ಮಂಗಲವಾಗುವುದಿಲ್ಲ ಎಂದು ಪರಮಾತ್ಮ ಹೇಳ್ತಾರೆ. ಅಂದರೆ ಆ ಶ್ರದ್ಧೆ ಎಷ್ಟು ಮಹತ್ವದ ವಸ್ತು ಅಂತನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು.
ಹಾಗಾಗಿ ಆ ನಂಬಿಕೆ ಏನಿದೆ, ರಕ್ಷತೀತ್ಯೇವ ವಿಶ್ವಾಸ, ಆ ವಿಧವಾದಂತಹ ವಿಶ್ವಾಸವೇನೋ ಆ ವಿಶ್ವಾಸ ನಮಗೆ ತಾರಕವಾದದ್ದು. ಆ ವಿಶ್ವಾಸವನ್ನು ಅದರಲ್ಲಿ ಪುನಃ ಆ ಸ್ವಾಮಿಗಳವರು ಹಿಂದೆಲ್ಲ ಅನೇಕ ಬಾರಿ ಹೇಳಿದ್ದುಂಟು. ಮಮ ಸ್ವಾಮಿ ಹರಿನಿತ್ಯಂ ಸರ್ವಸ್ಯ ಪತಿರೇವಚ ಎನ್ನುವಂತಹ ತತ್ವ. ಆ ತತ್ವವನ್ನು ನಾವು ಮನದಟ್ಟು ಮಾಡಿಕೊಂಡು ತದೀಯೋಹಂ, ನಾನು ಅವನವನಂ, ಆ ಭಗವಂತನ ಭಕ್ತನಾಗಿದ್ದೇನೆ. ಪರಮಾತ್ಮ ನನ್ನನ್ನು ಗತಿಯಿಲ್ಲದಂತೆ ಗತಿಗೇಡಿಯಾಗಿ ನನ್ನನ್ನು ಮಾಡ್ತಾನ, ಹೊಟ್ಟೆಗಿಲ್ಲದಂತೆ ಮಾಡ್ತಾನ, ಅರವಟ್ಟ ಊಟ ಮಾಡುವಂತೆ ಮಾಡ್ತಾನ? ಸರ್ವಥಾ ಸಾಧ್ಯವಿಲ್ಲ. ಭಗವಂತನಿಗೆ ಅವಮಾನವಾಗತ್ತೆ. ನನ್ನನ್ನು ದುರ್ಮಾರ್ಗದಲ್ಲಿ ಹೋಗುವಂತೆ ಮಾಡಲು ಸಾಧ್ಯವೇ ಇಲ್ಲ ಭಗವಂತ, ಯಾವ ಕಾಲಕ್ಕೂ ಸಾಧ್ಯವಿಲ್ಲ. ಯಾಕೆಂದ್ರೆ ನಾನು ಭಗವಂತನನ್ನು ನಂಬಿದ್ದೇನೆ. ನನ್ನನ್ನು ದುರ್ಮಾರ್ಗದಿಂದ ನನ್ನನ್ನು ತಪ್ಪಿಸ್ತಾನೆ, ನನ್ನ ಸನ್ಮಾರ್ಗದಲ್ಲಿ ಪರಮಾತ್ಮ ಇಡ್ತಾನೆ. ನಾನು ದರಿದ್ರನಾಗದಿದ್ದಂತೆ ನೋಡಿಕೊಳ್ತಾನೆ, ಒಳ್ಳೆ ಗುಣವಂತನನ್ನಾಗಿ ನನ್ನನ್ನು ಮಾಡ್ತಾನೆ, ಭಕ್ತಿಯುಕ್ತನನ್ನಾಗಿ ಮಾಡ್ತಾನೆ, ಜ್ಞಾನವಂತನನ್ನು ಮಾಡ್ತಾನೆ, ದೊಡ್ಡವರ ಸಮಾಗಮದಲ್ಲಿ ನನ್ನನ್ನು ಇರಿಸ್ತಾನೆ. ಏನೆಲ್ಲ ಸಾಧನೆ ಬೇಕೋ, ಏನೆಲ್ಲ ಸದ್ಗುಣಗಳು ಬೇಕೋ ಅದೆಲ್ಲವನ್ನು ಪರಮಾತ್ಮ ಕೊಡ್ತಾನೆ. ನೀವು ಯಾವ ಮನೆಯನ್ನು ಚೂಸ್ ಮಾಡಬೇಕು ಅಂತ ಹೊರಟಿದ್ದೀರಿ ಆ ಮನೆಯೇ ನಿಮಗೆ ಸಿಗಬಹುದು, ಸಿಗದಿರಬಹುದು. ನೀವು ಯಾವ ಹೆಣ್ಣನ್ನು ಮದುವೆ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೀರಿ ಅವಳೇ ಸಿಗಬಹುದು, ಸಿಗದಿರಬಹುದು. ಆದರೆ ನಿಮ್ಮನ್ನು ಅತ್ಯುತ್ತಮ ಹೆಣ್ಣಿನ ಜೊತೆಗೆ ಮದುವೆ ಮಾಡುವ ಜವಾಬ್ದಾರಿ ದೇವರದು. ಭಾರೀ ಉತ್ತಮವಾದ ಅರಮನೆಯಲ್ಲಿ ನಿಮ್ಮನ್ನು ಇರುವಂತೆ ಮಾಡುವುದು ಭಗವಂತನ ಜವಾಬ್ದಾರಿ. ಉತ್ತಮವಾದ ನೌಕರಿ, ಉತ್ತಮವಾದ ಸಂಪತ್ತಿ ಎಲ್ಲವನ್ನೂ ಕೊಡುವಂಥದ್ದು ಭಗವಂತನ ಜವಾಬ್ದಾರಿ. ಭಗವಂತ ಕೊಡ್ತಾನೆ. ಆ ವಿಶ್ವಾಸ ನಮ್ಮಲ್ಲಿರಬೇಕು. ಇವತ್ತೇ ಬೇಕು ಅಂತ ನಾವು ಹಠ ಹಿಡಿತೇವೆ, ಅದರಿಂದ ಅಪಾಯವನ್ನು ಕಂಡ ಪರಮಾತ್ಮ ಇವತ್ತು ಆ ಫಲವನ್ನು ಕೊಡುವುದಿಲ್ಲ. ಪಕ್ವವಾದ ಕಾಲದಲ್ಲಿ, ಯೋಗ್ಯವಾದ ಕಾಲದಲ್ಲಿ ಭಗವಂತ ತಾನು ಸಂಕಲ್ಪ ಮಾಡಿದಂತೆ ಸತ್ಯ ಸಂಕಲ್ಪನಾದ, ನಿತ್ಯ ಸಂಕಲ್ಪನಾದ ಭಗವಂತ ತಾನು ನಮ್ಮೆಲ್ಲರಿಗೆ ಹಿತವನ್ನು ಮಾಡುವುದಕ್ಕಾಗಿ, ದೇವರನ್ನು ನಂಬಿದವರಿಗೆ ದೇವರು ಪ್ರಿಯವನ್ನು ಮಾಡುವುದಿಲ್ಲ, ದೇವರನ್ನು ನಂಬಿದವರಿಗೆ ದೇವರು ಹಿತವನ್ನು ಮಾಡ್ತಾನೆ. ಹಾಗಾಗಿ ಆ ಭಗವಂತ ಹಿತಕಾರಿಯಾದ, ಅನಾದಿತೋ ಹಿತನಾದ, ಹಿತೈಷಿಯಾದ ಆ ಭಗವಂತನನ್ನು ನಂಬುವುದು ನಮ್ಮ ಕೆಲಸವಿದೆ. ನಂಬುವುದು ನಮ್ಮ ಕೆಲಸ, ನಮ್ಮನ್ನು ಉದ್ಧರಿಸುವುದು ಅವನ ಕೆಲಸ, ನಾವು ತಲೆ ಕೆಡಿಸಿಕೊಳ್ಳುವುದಲ್ಲ. ಪರಮಾತ್ಮ ನಮ್ಮನ್ನು ನೋಡ್ತಾ ಇರ್ತಾನೆ. ಯಾವಾಗ ಇವನು ಶರಣು ಬರ್ತಾನೆ ಅಂತ ಭಗವಂತ ಕಾಯ್ತಾ ಇರ್ತಾನೆ. ನಾವು ದೇವರಿಗೆ ಶರಣು ಬರದೆ ಎಲ್ಲ ಕಾರ್ಯವನ್ನು ಮಾಡ್ತಿರ್ತೇವೆ. ಕೋರ್ಟಿನ ಕೇಸು ಮಾಡ್ತೇವೆ, ಡಾಕ್ಟರ್ ಹತ್ರ ಔಷಧಿ ಪಡಿತೇವೆ, ಹಣ ಸಂಪಾದನೆಗೆ ಬಿಸ್ನೆಸ್ ಮಾಡ್ತೇವೆ, ಅಲ್ಲೆಲ್ಲೋ ಇನ್ವೆಸ್ಟ್ ಮಾಡ್ತೇವೆ, ಏನೇನೋ ಮಾಡ್ತೇವೆ, ಏನೆಲ್ಲ ಮಾಡಿ ಏನೆಲ್ಲ ಕಳ್ಕೊತೇವೆ, ಎಲ್ಲ ಹಾಳಾಗೋಗುತ್ತೆ. ಯಾಕೆಂದರೆ ದೇವರಿಗೆ ಶರಣು ಹೋಗದೆ ಮಾಡಿದ್ದೇವೆ. ಪರಮಾತ್ಮ ಕೇಳೋದಕ್ಕೆ ಹಿರಿಯರ ಮನೆಯಲ್ಲಿ ಕೂತಿರ್ತಾರೆ, ಅವರು ಕೇಳೋದಕ್ಕೆ ಬಂದರೆ ಹೇಳ್ತಾರೆ, ಕೇಳಲಿಕ್ಕೆ ಬರದೇ ಇದ್ರೆ ಹೇಳೋದಿಲ್ಲ. ಯಾಕೆ ಅಂದರೆ ಹೇಳಲಿಕ್ಕೆ ಹೋದರೆ ಸುಮ್ಕೊಡ್ರಿ ನಿಮಗೆ ಅರ್ಥ ಆಗೋದಿಲ್ಲ ಅಂತ ಬೈದ್ಬಿಟ್ರೆ ಹೇಗೋ ಹಾಗೆ ಸುಮೋಟೋ ಎಂದೆಂದಿಗೂ ಭಗವಂತ ಉಪಾಯಗಳನ್ನು ಹೇಳೋದಿಲ್ಲ. ನಿಮ್ಮನ ಹತ್ರ ಹೋಗಿ ಅವನಿಗೆ ಶರಣಾಗತರಾಗಿ ಅವನಿಗೆ ಬೇಡಿಕೊಳ್ಳಿ, ನಮ್ಮ ಉದ್ಧಾರವಾಗಬೇಕು, ದಾರಿ ತೋರಿಸು ಅಂತ ಹೇಳಿ ಪರಮಾತ್ಮ ಮಾಡ್ತಾನೆ. ಇದು ನಮ್ಮ ಮನಸ್ಸಿನಲ್ಲಿ ಯಾವಾಗ ಬರ್ತದೆ, ಇದು ಪುರಾಣಾದಿಗಳಿಂದ ಬರುವುದು, ಭಾಗವತಾದಿಗಳಿಂದ ಬರುವುದು, ಭಗವದ್ಗೀತೆಯಿಂದ ಬರುತ್ತೆ, ಉಪನಿಷತ್ತಿನಿಂದ ನಾವು ಇದನ್ನು ಅರ್ಥಕೊಳ್ಳಲು ಸಾಧ್ಯ. ಅಂಥ ಭಾಗ್ಯವನ್ನು ದಿಗ್ವಿಜಯರಾಮ, ಮೂಲರಾಮ, ವೇದವ್ಯಾಸಾದಿ ಭಗವಂತ ರೂಪ ನಮಗೆ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಪರಮಾತ್ಮನಿಗೆ ಅನಂತ 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 ಕೋಟಿ ನಮಸ್ಕಾರಗಳನ್ನು ಈ ಉಪಕರ್ಮದ ಸಂದರ್ಭದಲ್ಲಿ ಸಮರ್ಪಿಸಿ ನಮ್ಮ ವೇದಾಧ್ಯಯನಾದಿಗಳು ನಿರಂತರವಾಗಿ ನಡೆಯಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.